ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಲಿ ಇವತ್ತು ಬಾದಾಮಿ ಹಲ್ವಾ ಮಾಡ್ತಾಯಿದ್ದೀನಿ. ಬಾದಾಮಿ ಹಲ್ವಾ ಬಂದ್ಬಿಟ್ಟು ಹಬ್ಬ ಹರಿದಿನಗಳಿಗೆ ನಾವು ಮಾಡ್ಕೋಬೋದಾಗುತ್ತೆ ಮತ್ತು ಫಂಕ್ಷನ್ಗಳಲ್ಲೂ ಮಾಡ್ಕೋಬೋದಾಗುತ್ತೆ. ಇದು ಆರೋಗ್ಯಕರವಾಗಿರೋದ್ರಿಂದ ನಮ್ಮ ಎಲ್ಲರೂ ದೊಡ್ಡವರು ಚಿಕ್ಕವರೆಲ್ಲನೂ ತಿನ್ಬೋದಾಗಿರುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ನಾವು ನೋಡ್ಕೊಳ್ಳೋಣ. ಇವಾಗ ಹೇಗೆ ಅಂತ ನಾವು ನೋಡ್ಕೊಳ್ಳೋಣ. ಮೊದಲಿಗೆ ನಾನೊಂದು ಮಿಕ್ಸಿ ಜಾರ್ಗೆ ಬಾದಾಮಿನ ನೆನೆಸಿ ಒಂದಿನ ಫುಲ್ಲು ನೆನೆಸಿ ಮತ್ತು ಅದನ್ನು ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 kg ಇದೆ ಇದು. ಇದಕ್ಕೆ ನಾನು ಹಾಲು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಬರೀ ಹಾಲಲ್ಲಿ ರುಬ್ಕೋಬೇಕಾಗುತ್ತೆ. ಮತ್ತು ಇವಾಗ ನಾನು ಇದಕ್ಕೆ 1.5 ಕಪ್ ಹಾಲು ತೊಗೊಂಡಿದ್ದೀನಿ. ಹಾಲನ್ನು ಸ್ವಲ್ಪ ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ನಾವು ಇದನ್ನು ರುಬ್ಬಿಟ್ಕೊಂಡಿರೋ ಬಾದಾಮಿನ ಇದಕ್ಕೆ ಹಾಕೋಣ. ಬಾದಾಮಿನ ತರಿಯಾಗಿ ರುಬ್ಬಾರ್ದು, ತುಂಬ ನೈಸಾಗಿ ರುಬ್ಬಾರ್ದು, ರವೆ ಥರ ರುಬ್ಕೋಬೇಕಾಗುತ್ತೆ. ರುಬ್ಕೊಂಡು ಮತ್ತು ನೋಡಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಆ ಹಾಲನ್ನ ಕೂಡ ಹಾಕ್ಕೊಂಡಿದ್ದೀನಿ. ಒಟ್ಟು ಎಲ್ಲ 1.5 ಕಪ್ ಹಾಲಾಗಿದೆ. ಇವಾಗ ನಾವು ಕೈ ಬಿಡದೆ ತಿರುಗಿಸ್ಕೊಳ್ಬೇಕಾಗುತ್ತೆ. ಇದೊಂಚೂರು ಗಂಟಾಗ್ದಂಗೆ ತಿರುಗಿಸ್ಕೋಬೇಕು. ಬಾದಾಮಿ ಗಂಟಾಗ್ಬಿಡುತ್ತೆ, ನೋಡಿಕೊಂಡು ತಿರುಗಿಸ್ಕೋತಾ ಇರಬೇಕಾಗುತ್ತೆ. ಕೈ ಬಿಟ್ಟರೆ ಗಂಟಾಗ್ಬಿಡುತ್ತೆ, ಅದಕ್ಕೋಸ್ಕರ ಅಡಿ ಹಿಡ್ಕೊಬಿಡುತ್ತೆ. ನೀವು ದಪ್ಪ ತಳದ ಪಾತ್ರೆ ತೊಗೊಂಡ್ರು ಬಾಣಲಿ ತೊಗೊಂಡ್ರು ಪರವಾಗಿಲ್ಲ, ಇಲ್ಲ ನಾನ್ ಸ್ಟಿಕ್ ಬಾಣಲಿ ತೊಗೊಂಡ್ರು ಚೆನ್ನಾಗಿರುತ್ತೆ. ನೋಡಿ ಇವಾಗ ಇದನ್ನು ಈ ಮಟ್ಟಕ್ಕೆ ನಾವು ಆಗೋ ತನಕ ಹಾಲೆಲ್ಲ ಹಿಂಗೋಗೋ ತನಕ ತಿರುಗಿಸ್ಕೋಬೇಕಾಗುತ್ತೆ. ಇವಾಗ ನಾನು 3/4 ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ. ಸಮ ಪ್ರಮಾಣದಲ್ಲಿ ಹಾಕ್ತಿಲ್ಲ ನಾನು, 3/4 ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ. 1 ಕಪ್ ಬಾದಾಮಿಗೆ 3/4 ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇವಾಗ ತೆಳುವಾಗುತ್ತೆ ಇದು. ನೋಡಿ ಬಾದಾಮಿನ ಚೆನ್ನಾಗಿ ಒಂದಿನ ಎಲ್ಲ ನೆನೆಸ್ಬಿಟ್ಟು ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಹಂಗಾದರೆ ಚೆನ್ನಾಗಿರುತ್ತೆ ಮತ್ತು ಒದಗುತ್ತೆ ಬಾದಾಮಿ. ನೋಡಿ ಇವಾಗ ಸ್ವಲ್ಪ ಎಲ್ಲ ಕುದಿಯೋದಕ್ಕೆ ಬರುತ್ತೆ. ಕುದಿಯೋದಕ್ಕೆ ಬಂದಾಗ ನಾವು ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ನಾನು 1 ಕಪ್ ತುಪ್ಪ ಹಾಕ್ಕೊಂಡಿದ್ದೀನಿ. 100 ಗ್ರಾಮ್ ತುಪ್ಪ ಹಾಕಿದ್ದೀನಿ, ತುಪ್ಪ ಇಟ್ಟಿದ್ದೀನಿ. ನೋಡಿ ಇವಾಗ 1 ಟೈಮ್ ತುಪ್ಪ ಹಾಕಿದ್ದೀನಿ. ಇದೆಲ್ಲ ಸ್ವಲ್ಪ ತುಪ್ಪ ಎಲ್ಲ ಹೀರ್ಕೊಳ್ಳೋ ತನಕ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ದಯವಿಟ್ಟು ಲೋ ಫ್ಲೇಮಲ್ಲಿ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ತಿರುಗಿಸ್ಕೋಬೇಕಾಗುತ್ತೆ. ಇವಾಗ 1/4 ಸ್ಪೂನ್ ಏಲಕ್ಕಿ ಹಾಕಿದ್ದೀನಿ. 1 ಚಿಟಿಕೆ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ, ಜಾಸ್ತಿ ಉಪ್ಪು ಹಾಕೋಕೆ ಹೋಗ್ಬಿಡಿ. ಒಂದೇ ಒಂದು ಚಿಟಿಕೆ ಸಾಕಾಗುತ್ತೆ, ಸುಮ್ಮನೆ ರುಚಿಗಷ್ಟು. ಮತ್ತು ನೋಡಿ ಇವಾಗ ಚೆನ್ನಾಗಿ ಕೈ ಬಿಡದೆ ತಿರುಗಿಸ್ಕೊಳ್ತಾನೆ ಇರಬೇಕಾಗುತ್ತೆ. ನೋಡಿ ಇವಾಗ ಸ್ವಲ್ಪ ತುಪ್ಪ ಎಲ್ಲ ಅಬ್ಸರ್ವ್ ಆಗಿದೆ, ತುಪ್ಪ ಎಲ್ಲ ಹೀರ್ಕೊಂಡಾಗಿದೆ. ತುಪ್ಪ ಎಲ್ಲ ಹೀರ್ಕೊಂಡಾದ್ಮೇಲೆ ಮತ್ತೆ ಇವಾಗ ನಾವು ಇನ್ನೊಂದು ಟೈಮು ತುಪ್ಪ ಹಾಕಬೇಕಾಗುತ್ತೆ. ನೋಡಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನೋಡಿ ಯಾವ ಮಟ್ಟಕ್ಕೆಲ್ಲ ತುಪ್ಪ ಹೀರ್ಕೊಂಡಿದೆ ಅಂತ ನೋಡಿ. ಇವಾಗ ನಾನು ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಮತ್ತೆ ಅದೇ ಥರ ತಿರುಗಿಸ್ಕೊಳ್ಳೋಣ. ನೋಡಿ ಎಲ್ಲ ಹತ್ರಕ್ಕೆ ಬರ್ತಾ ಇದೆ. ಇನ್ನೇನು ಆಗೋ ಇದರಲ್ಲಿದೆ. ಬಾಣಲಿ ಬಿಡ್ತಾ ಇದೆ. ಇವಾಗ ಬಾಣಲಿ ತುಪ್ಪ ಎಲ್ಲ ಹೀರ್ಕೊಳ್ತಾ ಇದೆ ಮತ್ತು ಬಾಣಲಿ ಬಿಡ್ತಾ ಇದೆ. ನೋಡಿ ಇವಾಗ ಮತ್ತೆ ಇನ್ನೊಂದು ಸರಿ ತುಪ್ಪ ಹಾಕ್ಕೊಳ್ಳೋಣ. ನಾವು ತುಪ್ಪ ಹಾಕ್ಕೊಂಡು ಒಂದು 3 ಸರಿ ಹಾಕ್ಕೊಂಡಿದ್ದೀವಿ. ಆಗಲೇ ಇನ್ನೂ ಒಂದು ಸರಿ ತುಪ್ಪ ಹಾಕಬೇಕಾಗುತ್ತೆ. ಒಟ್ಟು 100 ಗ್ರಾಮ್ ತುಪ್ಪ ಫುಲ್ಲು ಸರಿ ಹೋಗುತ್ತೆ ನನಗೆ. ಇನ್ನು ಬೇಕಾಗಿರೋರು ಇನ್ನೂ ಜಾಸ್ತಿ ಹಾಕ್ಕೋಬೋದು. ನೀವು ತುಪ್ಪ ಜಾಸ್ತಿ ಹಾಕಿದ್ರೆ ಹೆಗ್ಗಿಟ್ಟು ಹೊಡೆದು ಬಿಡುತ್ತೆ, ಅದಕ್ಕೋಸ್ಕರ ನಾವು ತುಪ್ಪ ಜಾಸ್ತಿ ಹಾಕ್ಕೊಂಡಿಲ್ಲ. ನೋಡಿ ಇವಾಗ ಇನ್ನೇನು ಮುಗೀತಾ ಬಂದಿದೆ ಇದು. ನೋಡಿ ಇವಾಗ ಆಗಿದೆ. ಇನ್ನು ಸ್ವಲ್ಪ ತಿರುಗಿಸ್ಕೊಂಡು ಇನ್ನೊಂದು 2 ನಿಮಿಷ 3 ನಿಮಿಷ ತಿರುಗಿಸ್ಕೊಂಡ್ರೆ ಸರಿ ಹೋಗುತ್ತೆ. ನೋಡಿ ಇವಾಗ ಇನ್ನೊಂಚೂರು ತುಪ್ಪ ಹಾಕ್ಕೊಂಬಿಡೋಣ. ತುಪ್ಪ ಇರೋ ತುಪ್ಪನ ಹಾಕ್ಕೊಂಬಿಟ್ಟು ಇವಾಗ ಲಾಸ್ಟ್ ಒಂದು 5 ನಿಮಿಷ ತಿರುಗಿಸ್ಕೊಬಿಡೋಣ. 5 ನಿಮಿಷ ತುಂಬ ಗಟ್ಟಿ ಆಗಬಾರ್ದು, ಸ್ವಲ್ಪ ತೆಳ್ಳಗೆ ಇರಬೇಕಾಗುತ್ತೆ. ನೋಡಿ ಈ ಮಟ್ಟಿಗೆ ತೆಳ್ಳಗಿರಬೇಕಾಗುತ್ತೆ. ನೋಡಿ ಇವಾಗ ಆಗೋಗಿದೆ. ನೋಡಿ ಬಿಟ್ಟಿದೆ, ಎಲ್ಲ ಬಾಣಲಿ ಬಿಟ್ಟಿದೆ. ನೋಡಿ ಯಾವ ಥರ ಬಿಟ್ಟಿದೆ ಅಂಥೇಳಿ, ಒಂಚೂರು ಅಂಟ್ಕೊಳ್ತಿಲ್ಲ. ಈ ಮಟ್ಟಕ್ಕಾದಾಗ ನಾವು ತೆಗೆದುಬಿಡಬೇಕಾಗುತ್ತೆ. ನೋಡಿ ಬಾದಾಮಿ ಹಲ್ವಾ ರೆಡಿಯಾಗಿದೆ. ಕಮೆಂಟ್ ಬಾಕ್ಸಲ್ಲಿ ನೀವು ಹೇಗೆ ಅನ್ನಿಸ್ತು ಅಂತ ಮಾಡಿ ನೋಡಿ, ತಿಳಿಸಿ. ಮತ್ತು ಕಮೆಂಟ್ ಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ ಒತ್ತಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.